Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ. So before starting today's current affairs, ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ KS ತರಗತಿಗಳನ್ನ 3ನೇ ಆಗಸ್ಟ್ ನಿಂದ ಲಾಂಚ್ ಮಾಡ್ತಾ ಇದ್ದಾವೆ. ಈ ತರಗತಿಗಳು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಪಟ್ಟಂತೆ ಇಂಟಿಗ್ರೇಟೆಡ್ ಕೋಚಿಂಗ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಜ್ಞಾನ ಗಂಗೋತ್ರಿಯಲ್ಲಿ ಈ ಒಂದು PSI, PC ಮತ್ತು KPSC ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 9ನೇ ಆಗಸ್ಟ್ ನಿಂದ ಲಾಂಚ್ ಮಾಡ್ತಾ ಇದ್ದಾವೆ. ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 21ನೇ ಜುಲೈನಿಂದ ಲಾಂಚ್ ಮಾಡ್ತಾ ಇದ್ದಾವೆ. ಸೊ ಈ ಎಲ್ಲಾ ತರಗತಿಗಳನ್ನ ಹೈಬ್ರಿಡ್ ಮೋಡ್ ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಅಂದ್ರೆ ನೀವು ಆಫ್ಲೈನ್ ಮುಖಾಂತರ ಕ್ಲಾಸ್ ಗಳನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ ಅಥವಾ ನೇರವಾಗಿ ಆನ್ಲೈನ್ ಲೈವ್ ಕ್ಲಾಸಸ್ ಅನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಈ ತರಗತಿಗಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರತಕ್ಕಂತ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. With this, let's get into Inquest current affairs for the date of 17 ಮತ್ತೆ 18 ಜುಲೈ. ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of Inquest challenge number 212, and we appreciate Mallayya, Vinod Kumar, Ningova, Kotragowda, Kiran, Pavan, Saurabh, Yellu Pujari, Bharat, Sanatani for giving correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಫಸ್ಟ್ ಕಲ್ಚರಲ್ ಅಂಡ್ ಟೂರಿಸಂ ಕ್ಯಾಪಿಟಲ್ ಆಫ್ SCO ಅಂದ್ರೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ರಾಜಧಾನಿಯನ್ನ ಈಗ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ರಾಜಧಾನಿ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ವಾರಣಾಸಿ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ವಾರಣಾಸಿಯನ್ನ ಶಾಂಘೈ ಸಹಕಾರ ಸಂಸ್ಥೆ ಏನಿರುತ್ತೆ ಸೊ ಇವರ ವತಿಯಿಂದ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ರಾಜಧಾನಿಯಾಗಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಕಾನ್ಸೆಪ್ಟ್ ಮೇಲೆ ಇದನ್ನ ಆಯ್ಕೆ ಮಾಡ್ಕೊಳ್ಳಲಾಗಿರುತ್ತೆ. ಸೊ ಈ ಒಂದು SCO ಏನಿರುತ್ತೆ ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನ ನಾವು ಚೈನಾದ ಬೀಜಿಂಗ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪ್ರಸ್ತುತವಾಗಿ ನಾವು 8 ಮೆಂಬರ್ ನೇಷನ್ಸ್ ನ ನೋಡ್ಬೋದಾಗಿರುತ್ತೆ, ಅಂದ್ರೆ 8 ಸದಸ್ಯ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ನ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಎಕನಾಮಿಕ್ ಮತ್ತೆ ಸೆಕ್ಯೂರಿಟಿ ಅಲಯನ್ಸ್ ಅಥವಾ ಆರ್ಥಿಕ ಮತ್ತು ಭದ್ರತೆಯ ಒಂದು ಒಕ್ಕೂಟವಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರಲ್ಲಿ ಇರ್ತಕ್ಕಂಥ ಮೆಂಬರ್ ನೇಷನ್ಸ್ ಯಾವ್ದ್ಯಾವ್ದು ಅಂದ್ರೆ ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ವಾರಣಾಸಿಯನ್ನ ಯಾವ ಒಂದು ಡೇಟ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ವರ್ಷ ಮತ್ತು ಮುಂದಿನ ವರ್ಷ ಅಂದ್ರೆ 2022ರಿಂದ 2023ರವರೆಗೆ SCOದ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ರಾಜಧಾನಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಪ್ರತಿ ವರ್ಷ ಒಂದೊಂದು ನಗರವನ್ನ ರೊಟೇಷನಲ್ ಬೇಸಿಸ್ ಅಥವಾ ವೃತ್ತಾಕಾರದ ಒಂದು ಪ್ರವೃತ್ತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ನಗರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಪ್ರಮೋಟ್ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಅಥವಾ ಜನರಿಂದ ಜನರ ಸಂಪರ್ಕ ಅಥವಾ ಪ್ರವಾಸೋದ್ಯಮವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಮೇನ್ ಪರ್ಪಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಸೆಕೆಂಡ್ ಆರ್ಟಿಕಲ್. ಸೆಕೆಂಡ್ ಆರ್ಟಿಕಲ್ ಕೂಡ SCO ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ನಾನು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ದೆ ಅಂದ್ರೆ SCO ದಲ್ಲಿ ಪ್ರಸ್ತುತವಾಗಿ 8 ಸದಸ್ಯ ರಾಷ್ಟ್ರಗಳು ಇರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಈಗ 2 ರಾಷ್ಟ್ರಗಳು, ಒಂದು ಇರಾನ್ ಮತ್ತೆ ಬೆಲಾರಸ್, ಈ 2 ರಾಷ್ಟ್ರಗಳು SCO ಮೆಂಬರ್ಸ್ ಆಗ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಅಥವಾ ಆ ಒಂದು ಪ್ರೋಸೆಸ್ ನಡೀತಾ ಇದೆ. ಸೊ ಇವೆರಡು ರಾಷ್ಟ್ರಗಳು SCO ಗೆ ಸೇರ್ಪಡೆ ಆಗ್ತಕ್ಕಂತ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಮೆಂಬರ್ ಸ್ಟೇಟ್ಸ್ ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನ ನಾವು ಮ್ಯಾಪ್ ಮುಖಾಂತರ ನೋಡೋದಾದ್ರೆ ಸೊ ಇಲ್ಲಿ ಚೈನಾವನ್ನ ನೋಡ್ಬೋದಾಗಿರುತ್ತೆ, ಇಲ್ಲಿ ಕಜಕಿಸ್ತಾನವನ್ನ ನೋಡ್ಬೋದಾಗಿರುತ್ತೆ, ದೆನ್ ವಿ ಹ್ಯಾವ್ ಕಿರ್ಗಿಸ್ತಾನ್, ದೆನ್ ವಿ ಹ್ಯಾವ್ ರಷ್ಯಾ, ದೆನ್ ವಿ ಹ್ಯಾವ್ ತಜಿಕಿಸ್ತಾನ್, ದೆನ್ ಉಜ್ಬೇಕಿಸ್ತಾನ್ ಇಲ್ಲಿರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಇಂಡಿಯಾ, ದೆನ್ ವಿ ಹ್ಯಾವ್ ಪಾಕಿಸ್ತಾನ್. ಸೊ ಈ ಎಲ್ಲ ರಾಷ್ಟ್ರಗಳು, ಈ ಸೆಂಟ್ರಲ್ ಏಷಿಯನ್ ರಾಷ್ಟ್ರಗಳು ಭಾರತ, ಪಾಕಿಸ್ತಾನ, ರಷ್ಯಾ ಮತ್ತು ಚೈನಾ, ಸೊ ಈ ಒಂದು ಶಾಂಘೈನ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಅದಾದ್ಮೇಲೆ ಇದರಲ್ಲಿ ಅಬ್ಸರ್ವರ್ ಸ್ಟೇಟ್ಸ್ ಅಂತ ಕರಿತೀವಿ, ಅಂದ್ರೆ ವೀಕ್ಷಕ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಇದರಲ್ಲಿ ನಾವು ಅಫ್ಘಾನಿಸ್ತಾನ್, ಇಲ್ಲಿ ಇರಾನ್ ಮತ್ತೆ ಇಲ್ಲಿ ಬೆಲಾರಸ್ ಮತ್ತೆ ಇಲ್ಲಿ ಮಂಗೋಲಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಈ 4 ರಾಷ್ಟ್ರಗಳಿಗೆ ಅಬ್ಸರ್ವೇಷನ್ ಸ್ಟೇಟಸ್ ಅನ್ನ ಕೊಡಲಾಗಿರುತ್ತೆ. ಅದಾದ್ಮೇಲೆ ಡೈಲಾಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ, ಅಂದ್ರೆ ಸಂವಾದದ ಪಾಲುದಾರರು ಅಂತ ಕರಿತೇವೆ. ಸೊ ಇಲ್ಲಿ ಈ ಬ್ಲೂ ಕಲರ್ ಏನಿದೆ, ಸೊ ಇಲ್ಲಿ ಬ್ಲೂ ಕಲರ್ ಅಲ್ಲಿ 3 ಕಂಟ್ರೀಸ್ ಬರುತ್ತೆ. ಒಂದು
ಟರ್ಕಿ ಬರುತ್ತೆ, ಇನ್ನೊಂದು ಅರ್ಮೇನಿಯಾ ಬರುತ್ತೆ, ಇನ್ನೊಂದು ಅಜರ್ಬೈಜಾನ್ ಬರುತ್ತೆ. ಸೊ ಈ ಮೂರು ರಾಷ್ಟ್ರಗಳು ಈ ಒಂದು ಪ್ಯಾಚ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಸೊ ಅದಾದ್ಮೇಲೆ ಡೈಲಾಗ್ ಪಾರ್ಟ್ನರ್ಸ್ ಅಲ್ಲಿ ನಾವು ನೇಪಾಳ ಅನ್ನ ನೋಡ್ಬೋದು, ಅದಾದ್ಮೇಲೆ ಶ್ರೀಲಂಕಾ ಮತ್ತೆ ಈ ಒಂದು ಕ್ಯಾಂಬೋಡಿಯಾನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಗೆಸ್ಟ್ ಅಟೆಂಡೆನ್ಸ್ ಅಂತ ಇನ್ನೊಂದು ಕ್ಯಾಟಗರಿ ಇರುತ್ತೆ. ಅದರಲ್ಲಿ ಆಸಿಯಾನ್ ಕಂಟ್ರೀಸ್ ನ ನೋಡ್ಬೋದು, ತುರ್ಕ್ಮೆನಿಸ್ತಾನ್ ನ ನೋಡ್ಬೋದು, CIS ಅಂದ್ರೆ ಕಾಮನ್ವೆಲ್ತ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಮತ್ತೆ ಯುನೈಟೆಡ್ ನೇಷನ್ಸ್ ನ ನಾವು ಗೆಸ್ಟ್ ಅಟೆಂಡೆನ್ಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಆಸಿಯಾನ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಆರ್ಟಿಕಲ್. ಸೊ ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಎರಡು ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ ಇರಾನ್ ಮತ್ತೆ ಬೆಲಾರಸ್. ಈ ಎರಡು ರಾಷ್ಟ್ರಗಳು SCOಗೆ ಸೇರ್ಪಡೆ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ನಿರ್ಧಾರವನ್ನ ಎಲ್ಲಿ ಕಂಪ್ಲೀಟ್ ಮಾಡ್ತಾರಂದ್ರೆ ಈ ವರ್ಷ ನಡೀತಕ್ಕಂತ SCO ಸಮಿಟ್ ಅಥವಾ SCOಗೆ ಸಂಬಂಧಪಟ್ಟಂತೆ ಒಂದು ಶೃಂಗಸಭೆ ಇರುತ್ತೆ. ಈ ಒಂದು ಶೃಂಗಸಭೆ ಯಾವಾಗ ನಡೆಯುತ್ತೆ ಅಂದ್ರೆ ಈ ವರ್ಷ ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದ್ರೆ ಉಜ್ಬೇಕಿಸ್ತಾನದಲ್ಲಿ ಬರ್ತಕ್ಕಂತ ಸಮರ್ಕಂಡ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಸೊ ಅವಾಗ ಇದರ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ SCOದ ಸೆಕ್ರೆಟರಿ ಅಂದ್ರೆ ಪ್ರಸ್ತುತವಾಗಿ SCOದ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದ್ರೆ ಜನರಲ್ ಜಾಂಗ್ ಮಿಂಗ್ ಅಂತ ಕರಿತೀವಿ. ಇವರು ಚೈನಾದ ಒಬ್ಬ ಡಿಪ್ಲೊಮೇಟ್ ಅಥವಾ ರಾಜತಾಂತ್ರಿಕರಾಗಿರ್ತಾರೆ. ಸೊ ಈ ಒಂದು SCO ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಸೊ ಇದರಲ್ಲಿ ನಾವು ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಸಂಸ್ಥಾಪನೆ ಸದಸ್ಯರು ಅಂತ ಕರಿತೀವಿ. ಅಂದ್ರೆ ಈ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸೊ ಅದು ಚೀನಾ, ರಷ್ಯಾ ಮತ್ತು 4 ಮಧ್ಯ ಏಷ್ಯಾ ರಾಜ್ಯಗಳು ಅಂದ್ರೆ ರಾಷ್ಟ್ರಗಳು ಅದ್ಯಾವ್ದ್ಯಾವ್ದು ಅಂದ್ರೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ತಜಿಕಿಸ್ತಾನ್. ಸೊ ಇದರ ಒಂದು ಮೆಂಬರ್ ಅಥವಾ ಫೌಂಡಿಂಗ್ ಮೆಂಬರ್ ನೇಷನ್ಸ್ ಆಗಿರ್ತವೆ. ಅದಾದ್ಮೇಲೆ 2017ರಲ್ಲಿ 2 ರಾಷ್ಟ್ರಗಳು ಇದಕ್ಕೆ ಸೇರ್ಕೊಳ್ತವೆ. ಅದ್ಯಾವ್ದು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ್. ತದನಂತರ ಇದಕ್ಕೆ ಸೇರ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಕಳೆದ ವರ್ಷ ಒಂದು ಸಮ್ಮಿಟ್ ನಡೆಯುತ್ತೆ. ಅಂದ್ರೆ SCOಗೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಒಂದು ಶೃಂಗಸಭೆ ನಡೆದಿರುತ್ತೆ. ಸೊ ಅದೆಲ್ಲಿ ನಡೆದಿರುತ್ತೆ ಅಂದ್ರೆ ದುಶಾಂಬೆದಲ್ಲಿ ನಡೆದಿರುತ್ತೆ. ಈ ಒಂದು ದುಶಾಂಬೆದಲ್ಲಿ ಇರಾನ್ ಅನ್ನ ಸೇರಿಸಿಕೊಳ್ಳಿಕ್ಕೆ ಈ ಒಂದು ಒಪ್ಪಿಗೆಯನ್ನ ಕೊಡಲಾಗಿರುತ್ತೆ. ಬಟ್ ಈ ಒಂದು ಒಪ್ಪಿಗೆ ಈಗ ಫೈನಲ್ ಆಗಿ ಕಂಪ್ಲೀಟ್ ಆಗಿರೋದಿಲ್ಲ. ಇಲ್ಲೂ ಕೂಡ ಇದು ಪ್ರೊಸೆಸ್ ಅಲ್ಲಿ ಇರ್ತಕ್ಕಂಥ ಒಂದು ಮ್ಯಾಟರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಚೈನಾ ಅಂಡ್ ರಷ್ಯಾ ಆರ್ ಲುಕಿಂಗ್ ಟು ಫ್ರೇಮ್ ಗ್ರೂಪಿಂಗ್ ಆಸ್ ಕೌಂಟರ್ ಟು ದ ವೆಸ್ಟ್. ಅಂದ್ರೆ ಈ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಟೋ ಅಸೋಸಿಯೇಷನ್ ಅಂತ ನಾವೇನ್ ಕರಿತೇವೆ. ಸೊ ಆ ರೀತಿಯಾಗಿ ಒಂದು ಅಸೋಸಿಯೇಷನ್ ನ ಡೆವಲಪ್ ಮಾಡ್ಬೇಕಂತ ಇವಾಗ ಚೀನಾ ಮತ್ತು ರಷ್ಯಾ ಜಾಸ್ತಿ ಒಂದು ಮೆಂಬರ್ಶಿಪ್ ನ ಕೊಡ್ಲಿಕ್ಕೆ ಈಗ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸೊ ಈ ಒಂದು SCOಗೆ ಸಂಬಂಧಪಟ್ಟಂತೆ ಸಮಿಟ್ ಅಥವಾ ಮುಂದಿನ ಶೃಂಗಸಭೆ 2023 ಭಾರತ ರಾಷ್ಟ್ರ ಹೋಸ್ಟ್ ಮಾಡ್ತಕ್ಕಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು SCO ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಸ್ಥಾಪನೆ ಮಾಡಿದ ಯಾವ ವರ್ಷ ಅಂದ್ರೆ ಜೂನ್ 2002ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರು ಅಂತ ನಾನು ಹೇಳಿದ್ದೇನೆ. ಬಟ್ ಇದು ಕಾರ್ಯರೂಪಕ್ಕೆ ಬಂದಿದ್ದು ಯಾವಾಗ ಅಂದ್ರೆ ಸೊ 19 ಸೆಪ್ಟೆಂಬರ್ 2003ರಲ್ಲಿ ಇದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಆ ಒಂದು 6 ರಾಷ್ಟ್ರಗಳು ಅಂದ್ರೆ ಮುಂಚೆ ಸ್ಥಾಪನೆ ಮಾಡಿದಾಗ ಬರೀ 6 ರಾಷ್ಟ್ರಗಳಿದ್ವು. ಸೊ ಅದಾದ್ಮೇಲೆ ಇದರ ಮೆಂಬರ್ಶಿಪ್ ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅಂದ್ರೆ ಆ ಒಂದು ಸದಸ್ಯ ರಾಷ್ಟ್ರಗಳನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಭಾರತ ಮತ್ತು ಪಾಕಿಸ್ತಾನ್ 2017 ಅಂದ್ರೆ 9 ಜೂನ್ 2017 ಅಲ್ಲಿ SCOಗೆ ಮೆಂಬರ್ ಕಂಟ್ರೀಸ್ ಆಗಿ ಸೇರ್ಕೊಂಡಾಗ ಈಗ ಪ್ರಸ್ತುತವಾಗಿ 8 ಸದಸ್ಯ ರಾಷ್ಟ್ರಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇದರ ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ ಅಂದ್ರೆ ಈ ಒಂದು ಆರ್ಗನೈಸೇಷನ್ ನ ಸರ್ವೋಚ್ಚ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಅಥವಾ ರಾಷ್ಟ್ರ ಸಮಿತಿಯ ಮುಖ್ಯಸ್ಥರು ಅಂತ ಕರಿತೇವೆ. ಸೊ ಈ ಒಂದು ಮುಖ್ಯಸ್ಥರಲ್ಲಿ ಸದಸ್ಯ ರಾಷ್ಟ್ರಗಳು 8 ಏನಿರುತ್ತವೆ. ಸೊ ಈ ರಾಷ್ಟ್ರಗಳಿಂದ ಪ್ರತಿಯೊಬ್ಬ ರಾಷ್ಟ್ರಗಳಿಂದ ಒಬ್ಬ ಮುಖ್ಯಸ್ಥನನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ. ಸೊ ಇದರಲ್ಲಿ ಬರ್ತಕ್ಕಂತ ಎಲ್ಲಾ ನಿರ್ಧಾರಗಳೇನಿರುತ್ತೆ ಅದನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರ ಒಂದು ಕಾರ್ಯದರ್ಶಿ ಅಥವಾ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂದ್ರೆ ಚೈನಾದಲ್ಲಿರ್ತಕ್ಕಂಥ ಬೀಜಿಂಗ್ ಅಲ್ಲಿ ಇದರ ಸೆಕ್ರೆಟರಿಯೇಟ್ ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸೆಕ್ರೆಟರಿಯೇಟ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೈಮರಿ ಎಕ್ಸಿಕ್ಯೂಟಿವ್ ಬಾಡಿ ಆಫ್ ದಿ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಸಂಸ್ಥೆಯ ಪ್ರಾಥಮಿಕ ಕಾರ್ಯನಿರ್ವಾಹಕ ಸಂಸ್ಥೆ ಅಂತ ಕರಿತೀವಿ. ಕಾರಣ ಏನು ಅಂದ್ರೆ ಎಲ್ಲಾ ಚಟುವಟಿಕೆಗಳು ಈ ಒಂದು ಸೆಂಟರ್ ನಿಂದ ಸ್ಟಾರ್ಟ್ ಮಾಡ್ಲಾಗತ್ತೆ. ಸೊ ಈ ಒಂದು ಸೆಕ್ರೆಟರಿಯೇಟ್ ಏನ್ ಮಾಡುತ್ತಂದ್ರೆ ಇದು ಮೇಕಿಂಗ್ ಡಿಸಿಷನ್ಸ್ ಅಂದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಡ್ರಾಫ್ಟಿಂಗ್ ಪ್ರಪೋಸಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ದಾಖಲೆಗಳೇನಿರುತ್ತೆ ಸೊ ಅದನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪ್ರಮೋಟಿಂಗ್ ಅಂಡ್ ಡಿಸಿಮಿನೇಟಿಂಗ್ ಇನ್ಫಾರ್ಮೇಶನ್ ಅಬೌಟ್ SCO ಅಂದ್ರೆ ಈ ಒಂದು ಸಂಸ್ಥೆಯ ಮಾಹಿತಿಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತು ಪ್ರಸಾರ ಮಾಡ್ತಕ್ಕಂಥದ್ದು ಸೆಕ್ರೆಟರಿಯೇಟ್ ನ ಪ್ರಮುಖವಾದ ಕೆಲಸಗಳಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸೆಕ್ರೆಟರಿಯೇಟ್ ಗೆ ಸಂಬಂಧಪಟ್ಟಂತೆ ಅಥವಾ SCOಗೆ ಸಂಬಂಧಪಟ್ಟಂತೆ ಒಬ್ಬ ಸೆಕ್ರೆಟರಿ ಜನರಲ್ ನ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರನ್ನ ನಾವು
ಪ್ರಧಾನ ಕಾರ್ಯದರ್ಶಿಗಳು ಅಂತ ಕರಿತೇವೆ. ಸೊ ಇವರು ಒಮ್ಮೆ ಆಯ್ಕೆ ಆದ್ರೆ ಅವರಿಗೆ 3-year ಟೆನ್ಯೂರ್ ಇರುತ್ತೆ, ಅಂದ್ರೆ 3 ವರ್ಷಗಳ ಒಂದು ಅವಧಿಗೆ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಕರೆಂಟ್ಲಿ ಇದರ ಒಂದು ಸೆಕ್ರೆಟರಿ ಜನರಲ್ ನಾನು ಮುಂಚೆನೆ ಹೇಳ್ದಾಗೆ ಜಾಂಗ್ ಮಿಂಗ್ ಅಂತ ಕರಿತೇವೆ. ಸೊ ಇವರು ಚೀನಾದ ಒಬ್ಬ ಪ್ರಜೆ ಆಗಿರ್ತಾರೆ. ಸೊ ಈ ಒಂದು SCOಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಕಮಿಟಿ ಅಥವಾ ಒಂದು ಸಮಿತಿ ಇರುತ್ತೆ, ಅದನ್ನ ನಾವು ರ್ಯಾಟ್ಸ್ ಅಂತ ಕರಿತೇವೆ. ಸೊ ರ್ಯಾಟ್ಸ್ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಕೂಡ ಇರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನಾವೆಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ಉಜ್ಬೇಕಿಸ್ತಾನ್ ನಲ್ಲಿರ್ತಕ್ಕಂಥ ತಾಷ್ಕೆಂಟ್ ನಲ್ಲಿ ರ್ಯಾಟ್ಸ್ ನ ಕೇಂದ್ರ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. ಸೊ ರ್ಯಾಟ್ಸ್ ನ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ ಏನು ಅಂದ್ರೆ 3 types ಆಫ್ ಟೆರರ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಒಂದು ಟೆರರಿಸಂ, ಸಪರೇಟಿಸಂ ಮತ್ತೆ ಎಕ್ಸ್ಟ್ರೀಮಿಸಂ, ಅಂದ್ರೆ ಈ ಭಯೋತ್ಪಾದನೆ ಆಗಿರ್ಬೋದು, ಪ್ರತ್ಯೇಕತಾವಾದವಾಗಿರ್ಬೋದು ಮತ್ತೆ ಉಗ್ರವಾದ ಆಗಿರ್ಬೋದು, ಈ 3 ದುಷ್ಪರಿಣಾಮಗಳ ವಿರುದ್ಧ ಸದಸ್ಯ ರಾಷ್ಟ್ರಗಳ ಸಹಕಾರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಈ ರ್ಯಾಟ್ಸ್ ನ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ರ್ಯಾಟ್ಸ್ ನ ಡೈರೆಕ್ಟರ್ ಅಂದ್ರೆ ಪ್ರಸ್ತುತವಾಗಿ ರ್ಯಾಟ್ಸ್ ನ ಕಾರ್ಯದರ್ಶಿ ಏನಿರ್ತಾರೆ, ಸೊ ಅವರ ಒಂದು ಟೆನ್ಯೂರ್ ಅಥವಾ ಕಾರ್ಯಾವಧಿ ಕೂಡ 3 ವರ್ಷಗಳಿಗೆ ನಿಗದಿಪಡಿಸಲಾಗಿರುತ್ತೆ. ಸೊ ಪ್ರಸ್ತುತ ಡೈರೆಕ್ಟರ್ ಆಫ್ ರ್ಯಾಟ್ಸ್ ಯಾರಾಗಿರ್ತಾರೆ ಅಂದ್ರೆ ರೂಸ್ಲಾನ್ ಮಿರ್ಜೇವ್ ಅಂತ ಕರಿತೀವಿ. ಇವರು ಉಜ್ಬೇಕಿಸ್ತಾನದ ಒಬ್ಬ ಪ್ರಜೆ ಆಗಿರ್ತಾರೆ. ಸೊ ಈ ಒಂದು ರ್ಯಾಟ್ಸ್ ಏನಿದೆ, ಸೊ ಈ ರ್ಯಾಟ್ಸ್ಗೆ SCOದಲ್ಲಿರ್ತಕ್ಕಂಥ ಮೆಂಬರ್ ಸದಸ್ಯ ರಾಷ್ಟ್ರಗಳೇನಿರ್ತಾರೆ, ಸೊ ಅವರು ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ಸ್ ಆಫ್ ರ್ಯಾಟ್ಸ್ ಆಗಿರ್ತಾರೆ. ಅಂದ್ರೆ ಈ 8 ರಾಷ್ಟ್ರಗಳ ಸದಸ್ಯರೇನಿರ್ತಾರೆ, ಸೊ ಇವರು ರ್ಯಾಟ್ಸ್ಗೂ ಕೂಡ ಕಾಯಂ ಪ್ರತಿನಿಧಿಗಳಾಗಿ ಅವರು ತನ್ನ ಒಂದು ರೆಸ್ಪಾನ್ಸಿಬಿಲಿಟಿನ ಎಕ್ಸಿಬಿಟ್ ಮಾಡ್ಬೇಕಾಗಿರುತ್ತೆ. ಸೊ ವಾಟ್ ಇಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ SCO ಅಥವಾ SCOನ ಅಧಿಕೃತ ಭಾಷೆಗಳು ಯಾವ್ದು ಅಂತ ಕೇಳಿದ್ರೆ ಬರೀ 2 ಇರುತ್ತೆ, ಒಂದು ಚೈನೀಸ್ ಮತ್ತು ರಷ್ಯನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಮಿಟ್ಸ್ ಆಫ್ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ದಿ ಸ್ಟೇಟ್ಸ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶೃಂಗಸಭೆಗಳು ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಪರ್ಯಾಯ ಸ್ಥಳಗಳಲ್ಲಿ, ಅಂದ್ರೆ ಒಂದು ರಾಷ್ಟ್ರ ಆದ್ಮೇಲೆ ಇನ್ನೊಂದು ರಾಷ್ಟ್ರದ ರೀತಿಯಲ್ಲಿ ಪರ್ಯಾಯವಾಗಿ ಇದನ್ನ ವಾರ್ಷಿಕವಾಗಿ ಹೆಲ್ಡ್ ಮಾಡ್ತಕ್ಕಂಥ ಒಂದು ಸಮಿಟ್ ಆಗಿರುತ್ತೆ. ರಾಷ್ಟ್ರಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಥವಾ ವರ್ಣಮಾಲೆಯ ಕ್ರಮಗಳಲ್ಲಿ ಅವುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಬರ್ತಾರೆ. ಬಟ್ ವರ್ಣಮಾಲೆಯನ್ನ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಡಿಸೈಡ್ ಮಾಡೋದಿಲ್ಲ. ನೇಮ್ಸ್ ಇನ್ ರಷ್ಯಾ ಅಂದ್ರೆ ರಾಷ್ಟ್ರಗಳ ಒಂದು ಹೆಸರು ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಫ್ರೇಮ್ ಮಾಡಿಕೊಂಡು ಅದರ ಒಂದು ವರ್ಣಮಾಲೆಯ ಕ್ರಮಗಳಲ್ಲಿ ಈ ಒಂದು ಶೃಂಗಸಭೆಗಳನ್ನ ಆಯೋಜನೆ ಮಾಡ್ತಾರೆ. ಹಾಗಿದ್ರೆ ಮೊಟ್ಟ ಮೊದಲ ಶೃಂಗಸಭೆ SCOದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಚೈನಾದ ಶಾಂಘೈನಲ್ಲಿ ನಡೆದಿರುತ್ತೆ. ಯಾವ ದಿನಾಂಕದಂದು ಅಂದ್ರೆ 2001ರಲ್ಲಿ ನಡೆದಿರುತ್ತೆ. ಸೊ ಹಾಗಿದ್ರೆ 2022ರಲ್ಲಿ ನಾನು ಮುಂಚೆನೆ ಹೇಳ್ದಾಗೆ ಉಜ್ಬೇಕಿಸ್ತಾನ್ ಸಮರ್ಕಂಡ್ ಆಗಿರುತ್ತೆ. ಸೊ 2023ರಲ್ಲಿ ಇದರ ಒಂದು ಶೃಂಗಸಭೆ ಭಾರತದಲ್ಲಿ ನಡೀತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಆಸ್ಟಿರಾಯ್ಡ್ ಅಂದ್ರೆ ಕನ್ನಡದಲ್ಲಿ ನಾವು ಕ್ಷುದ್ರ ಗ್ರಹ ಅಂತ ಕರಿತೇವೆ. ಆಕ್ಚುಲಿ ಸ್ಯಾಟರ್ಡೆ ಕೂಡ ನಾವೊಂದು ಪ್ಲಾನೆಟ್ಸ್ ಅಥವಾ ಈ ಒಂದು ಸೋಲಾರ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಸ್ ಮಾಡಿದ್ವಿ. ಸೊ ಅದೇನು ಅಂದ್ರೆ ಕಾಮೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಧೂಮಕೇತು ಅಂತ ನಾವೇನ್ ಕರಿತೀವಿ, ಸೊ ಅದು ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಗೆ ಎಂಟರ್ ಆಗಿದೆ, ಅದನ್ನ ನಾವು K2 ಅಂತ ಕರಿತೇವೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಮೌಂಟ್ ಎವರೆಸ್ಟ್ ಏನಿದೆ ಅದಕ್ಕಿಂತ ಡಬಲ್ ಸೈಜ್ ಇರತಕ್ಕಂತ ಒಂದು ಕಾಮೆಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆಸ್ಟಿರಾಯ್ಡ್ ಅಥವಾ ಕ್ಷುದ್ರ ಗ್ರಹ ಆಗಿರುತ್ತೆ. ಸೊ ಈ ಒಂದು ಕ್ಷುದ್ರ ಗ್ರಹವನ್ನ ನಾವು KY4 ಅಂತ ಕರಿತೇವೆ. ಸೊ ಇದೇನ್ ಮಾಡ್ತಾ ಇದೆ ಅಂದ್ರೆ ಇಟ್ ಈಸ್ ಹೆಡಿಂಗ್ ಟುವರ್ಡ್ಸ್ ಅರ್ತ್, ಅಂದ್ರೆ ಇದು ಭೂಮಿಗೆ ಕಡೆಗೆ ಬರ್ತಾ ಇರ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಆಗಿರುತ್ತೆ. ಸೊ ಇದು ಆಫ್ಟರ್ 100 years ಅಂದ್ರೆ 100 ವರ್ಷಗಳ ನಂತರ ಇದು ಮೊದಲ ಬಾರಿಗೆ ಮತ್ತೆ ಭೂಮಿಯ ಕಡೆಗೆ ಬರ್ತಾ ಇರ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಎರಡು ಕಾಂಪೊನೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಕಾಮೆಟ್ ಆಗಿರುತ್ತೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಕಾಮೆಟ್ಸ್ ಎಲ್ಲಿರುತ್ತೆ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸೋಲಾರ್ ಸಿಸ್ಟಮ್ ನಿಂದ ಆಚೆ ಇರ್ತಕ್ಕಂಥ ಒಂದು ಊರ್ಟ್ ಕ್ಲೌಡ್ ಅಥವಾ ಊರ್ಟ್ ಮೋಡ ಅಂತ ಕರಿತೇವೆ. ಸೊ ಅಲ್ಲಿ ಕಾಮೆಟ್ಸ್ ಗಳು ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಿದ್ರೆ ಆಸ್ಟಿರಾಯ್ಡ್ಸ್ ಎಲ್ಲಿರುತ್ತೆ ಅಂದ್ರೆ ದೇ ಆರ್ ವೆಲ್ ವಿತ್ ಇನ್ ಅವರ್ ಸೋಲಾರ್ ಸಿಸ್ಟಮ್, ನಮ್ಮ ಒಂದು ಸೌರ ವ್ಯವಸ್ಥೆಯ ಒಳಗಡೆನೆ ಇರುತ್ತವೆ. ಸೊ ಅದನ್ನ ನಾವು ಆಸ್ಟಿರಾಯ್ಡ್ ಬೆಲ್ಟ್ ಅಂತ ಕರಿತೀವಿ ಅಥವಾ ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಕರಿತೀವಿ. ಸೊ ಇದು ಮಾರ್ಸ್, ಮಂಗಳ ಮತ್ತು ಗುರು ಗ್ರಹದ ನಡುವೆ ಜುಪಿಟರ್ ಮಧ್ಯೆ ಇರತಕ್ಕಂತ ಒಂದು ಪಟ್ಟಿ ಇರುತ್ತೆ. ಸೊ ಈ ಒಂದು ಪಟ್ಟಿಯಲ್ಲಿ ನಾವು ಆಸ್ಟಿರಾಯ್ಡ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ನಲ್ಲಿ ಒಂದು ಆಸ್ಟಿರಾಯ್ಡ್ ನ ನಾವು ಈಗ ಕೋಡ್ ಏನ್ ಮಾಡಿರ್ತಾರೆ ಅಂದ್ರೆ KY4 ಅಂತ ಮಾಡಿರ್ತಾರೆ. ಸೊ ಇದು ಈಗ ಭೂಮಿಗೆ ಸಮೀಪವಾಗಿ ಹಾದು ಹೋಗಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರ ಗಾತ್ರವನ್ನ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಕಂಪೇರ್ ಮಾಡಿರ್ತೇವೆ. ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನಿರುತ್ತೆ ಅದಕ್ಕಿಂತ ಡಬಲ್ ಆಗಿರ್ತಕ್ಕಂಥ ಒಂದು ಗಾತ್ರದ ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದು ಭೂಮಿಗೆ ಅತ್ಯಂತ ಸಮೀಪವಾಗಿ
ಜುಲೈ 17, 2022ರಲ್ಲಿ ಇದು ಹಾದು ಹೋಗಿರುತ್ತೆ. ಸೊ ಇದು ಯಾವ ಸ್ಪೀಡ್ ಅಲ್ಲಿ ಹೋಗಿರುತ್ತೆ ಅಂದ್ರೆ 27,000 ಕಿಲೋಮೀಟರ್ಸ್ ಪರ್ ಅವರ್. ಇಮ್ಯಾಜಿನ್ 27,000 ಕಿಲೋಮೀಟರ್ ಪರ್ ಅವರ್ ಹೋಗಿರುತ್ತೆ. ಸೊ ಈ ಸ್ಪೀಡ್ ಅಲ್ಲಿ ಇದು ಭೂಮಿಯನ್ನು ಏನಾದ್ರೂ ಇಂಪ್ಯಾಕ್ಟ್ ಆಗಿದ್ರೆ ಡೆಫಿನೆಟ್ ಆ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಅಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿರ್ತಾ ಇತ್ತು. ಸೊ ಇದರ ಡೈಮೆನ್ಷನ್ಸ್ ಹೇಳೋದಾದ್ರೆ 290 ಫೀಟ್ ವೈಡ್ ಇರುತ್ತೆ, ಅಂದ್ರೆ 280 ಅಡಿಗಳು ಅಗಲ ಇರುತ್ತೆ. ಈ ಒಂದು ಅಗಲವನ್ನ ನಾವು ಸ್ಕೈ ಸ್ಕ್ರೇಪರ್ ಅಥವಾ ಈ ಒಂದು 50 ಅಂತಸ್ತಿನ ಒಂದು ಗಗನಚುಂಬಿ ಕಟ್ಟಡಕ್ಕೆ ಕಂಪೇರ್ ಮಾಡಬಹುದಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ಇದು ಭೂಮಿಗೆ ಸಮೀಪ ಯಾವಾಗ ಬಂದಿತ್ತು ಅಂದ್ರೆ 1948 ಮತ್ತೆ 1959 ನಲ್ಲಿ ಇದು ಕೊನೆಯ ಬಾರಿಗೆ ಭೂಮಿಯ ಹತ್ತಿರ ಬಂದಿರತಕ್ಕಂತ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದು ಭೂಮಿಗೆ ಎಷ್ಟು ಸಮೀಪದಲ್ಲಿ ಹಾದು ಹೋಗಿದೆ ಅಂದ್ರೆ 3.8 ಮಿಲಿಯನ್ ಮೈಲ್ಸ್ ದೂರದಲ್ಲಿ ಇದು ಹಾದು ಹೋಗಿರುತ್ತೆ. ಸಪೋಸ್ ಇದೇನಾದ್ರೂ ಭೂಮಿಗೆ ಅಪ್ಪಳಿಸ್ತಕ್ಕಂತ ಚಾನ್ಸ್ ಇದ್ದಿದ್ರೆ ಸೊ ಅದಕ್ಕೆ ನಾಸಾದವರು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ. ಅಂದ್ರೆ ನಾಸಾ ಆರ್ ಪ್ರಿಪೇರ್ಡ್ ಫಾರ್ ಅನ್ ಈವೆಂಟ್ ಆಫ್ ಪಾಸಿಬಲ್ ಕೊಲ್ಯೂಷನ್. ಅಂದ್ರೆ ಈ ಒಂದು ಸಂಭವನೀಯ ಘರ್ಷಣೆ ಆಗ್ತಕ್ಕಂತ ಸಾಧ್ಯತೆ ಇದ್ರೆ ನಾಸಾ ಅದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಲಾಂಚ್ ಆದಾಗ ನಾವು ಅವಾಗ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಸಿಸ್ಟಮ್ ನ ನಾವೇನಂತ ಕರಿತೀವಿ ಅಂದ್ರೆ ಡಾರ್ಟ್ ಅಂತ ಕರಿತೇವೆ. ಸೊ ಇದೊಂದು ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆ ಆಗಿರುತ್ತೆ. ಡಾರ್ಟ್ ಫುಲ್ ಫಾರ್ಮ್ ಏನು ಅಂದ್ರೆ ಡಬಲ್ ಆಸ್ಟಿರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಕರೀತೇವೆ. ಸೊ ಈ ಒಂದು ಡಾಟ್ ಅನ್ನ ನಾಸಾದ ವತಿಯಿಂದ ನವೆಂಬರ್ 2021ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಡಾಟ್ ಮೇನ್ ಪರ್ಪಸ್, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇದು ನಮ್ಮ ಭೂಮಿ ಅಂತ ತಿಳ್ಕೊಳ್ಳಿ. ಸೊ ಭೂಮಿಗಿಂತ ಸೊ ಇಲ್ಲಿ ಆಸ್ಟಿರಾಯ್ಡ್ ಬೆಲ್ಟ್ ಸಮ್ವೇರ್ ಈ ಕಡೆ ಇರುತ್ತೆ. ಸೊ ಆಸ್ಟಿರಾಯ್ಡ್ ಇಂದ ಬರ್ತಕ್ಕಂತ ಸಪೋಸ್ ಯಾವ್ದಾದ್ರು ಪಾಸಿಬಲ್ ಕೊಲ್ಯೂಷನ್ ಅಂದ್ರೆ ಭೂಮಿಗೆ ನೇರವಾಗಿ ಬಂದು ಅಪ್ಪಳಿಸ್ತಕ್ಕಂತ ಯಾವ್ದಾದ್ರು ಕ್ಷುದ್ರ ಗ್ರಹ ಇದ್ರೆ ಸೊ ಈ ಒಂದು ಡಾಟ್ ರೀತಿಯ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿ ಸೊ ಈ ಒಂದು ಆಸ್ಟಿರಾಯ್ಡ್ ಭೂಮಿ ಕಡೆಗೆ ಏನ್ ಬರ್ತಾ ಇದೆ ಸೊ ಅದಕ್ಕೆ ಹಿಟ್ ಮಾಡಿಸ್ತಾರೆ ಅಥವಾ ಅಪ್ಪಳಿಸ್ತಾರೆ. ಸೊ ಅದಕ್ಕೆ ಹಿಟ್ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಅದರ ಆರ್ಬಿಟ್ ಚೇಂಜ್ ಆಗುತ್ತೆ, ಅಂದ್ರೆ ಅದರ ಒಂದು ಕಕ್ಷೆ ಚೇಂಜ್ ಆಗುತ್ತೆ. ಯಾವಾಗ ಅದರ ಕಕ್ಷೆ ಚೇಂಜ್ ಆಗುತ್ತೆ ಅದರ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಈ ರೀತಿಯ ಮುಖಾಂತರ ಭೂಮಿಗೆ ಆಗ್ತಕ್ಕಂತ ಪಾಸಿಬಲ್ ಡ್ಯಾಮೇಜ್ ಅನ್ನ ತಡಿತಕ್ಕಂತ ಒಂದು ಸಿಸ್ಟಮ್ ನ ನಾವು ಡಾರ್ಟ್ ಅಂತ ಕರಿತೇವೆ. ಇದನ್ನ ನಾಸಾದವರು ನವೆಂಬರ್ 2021ರಲ್ಲಿ ಲಾಂಚ್ ಮಾಡಿದ್ರು. ಸೊ ಇದನ್ನ ಯಾವ ಒಂದು ಆಸ್ಟಿರಾಯ್ಡ್ ಗೆ ಟಾರ್ಗೆಟ್ ಇಟ್ಕೊಂಡು ಲಾಂಚ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಡೈಮಾರ್ಫಸ್ ಅಂತ ಕರಿತೀವಿ. ಈ ಒಂದು ಕ್ಷುದ್ರ ಗ್ರಹಕ್ಕೆ ಅಪ್ಪಳಿಸ್ತಕ್ಕಂತ ಒಂದು ನಾವು ಮಿಷನ್ ನ ನಾವು ಡಾಟ್ ಅಂತ ಕರಿತೇವೆ. ಸೊ ಈ ಒಂದು ಡಾಟ್ ಈ ವರ್ಷದ ಅಂತ್ಯದ ವೇಳೆಗೆ ಡಿಮಾರ್ಫಸ್ ಅಂತಕ್ಕಂಥದ್ದನ್ನ ಹಿಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಡೈಮಾರ್ಫಸ್ ಅಂತಕ್ಕಂಥದ್ದು 525 ಫೀಟ್ ಅಂದ್ರೆ 525 ಅಡಿ ಅಗಲ ಇರತಕ್ಕಂತ ಒಂದು ಕ್ಷುದ್ರ ಗ್ರಹ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ POP ಅಂದ್ರೆ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಇನಿಷಿಯೇಟಿವ್ ನ ಈ ನಾಮ್ ಅಂತ ನಾವೇನ್ ಕರಿತೇವೆ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಥವಾ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂತ ಏನ್ ಕರಿತೇವೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ POP ಅನ್ನ ಈಗ ಪ್ರಾರಂಭ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ನಮಗೆ 2 ರೀಸನ್ಸ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಆಫ್ ಕೋರ್ಸ್ ಫಾರ್ ಯುವರ್ ಜನರಲ್ ಸ್ಟಡೀಸ್ ಟೆಸ್ಟ್, ಮತ್ತೆ ಫಾರ್ಮರ್ಸ್ ರಿಲೇಟೆಡ್ ಏನಾದ್ರೂ ಎಸ್ಸೆ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಸೊ ಈ ರೀತಿಯ ಇನಿಷಿಯೇಟಿವ್ಸ್ ನ ನಾವು ಆಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ಈ ನಾಮ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಯೂನಿಫೈಡ್ ಸಿಂಗಲ್ ನ್ಯಾಷನಲ್ ಮಾರ್ಕೆಟ್ ಫಾರ್ ಅಗ್ರಿಕಲ್ಚರಲ್ ಕಮೋಡಿಟೀಸ್. ಅಂದ್ರೆ ಈ ಒಂದು ಕೃಷಿ ಉತ್ಪನ್ನಗಳೇನಿರ್ತವೆ ಆ ಒಂದು ಉತ್ಪನ್ನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಗ್ರವಾದ ರಾಷ್ಟ್ರೀಯ ಮಾರುಕಟ್ಟೆಯನ್ನ ನಾವು ಈ ನಾಮ್ ಅಂತ ಕರಿತೇವೆ. ಸೊ ಒಂದು ವೆಬ್ಸೈಟ್ ಇರುತ್ತೆ, ಆ ಒಂದು ವೆಬ್ಸೈಟ್ ಅಲ್ಲಿ ಈ ಬೆಳೆಗಳ ಪ್ರೈಸಸ್ ಇರ್ಬೋದು ಅಥವಾ ಮಾರ್ಕೆಟ್ಸ್ ಇರ್ಬೋದು ಎಲ್ಲಾ ಮಾಹಿತಿ ನಮ್ಗೆ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ನ ನೀವು ಗೂಗಲ್ ಅಲ್ಲಿ ಈ ನಾಮ್ ಅಂತ ಬ್ರೌಸ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಗೆ ನಾವು ವಿಸಿಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಟ್ರೇಡರ್ಸ್ ಅಥವಾ ವ್ಯಾಪಾರಗಾರರು ಏನಿರ್ತಾರೆ ಸೊ ಅವರಿಗೆ ಒಂದು ಸಿಂಗಲ್ ಲೈಸೆನ್ಸಿಂಗ್ ಸಿಸ್ಟಮ್ ಅನ್ನ ಕೊಡಲಾಗುತ್ತೆ. ಅದಾದ್ಮೇಲೆ ದಿಸ್ ಇಸ್ ದಿ ಸಿಂಗಲ್ ಪಾಯಿಂಟ್ ಆಫ್ ಲೆವಿ ಆಫ್ ಮಾರ್ಕೆಟ್ ಫೀಸ್ ಅಕ್ರಾಸ್ ದಿ ಸ್ಟೇಟ್. ಅಂದ್ರೆ ಅಕ್ರಾಸ್ ದಿ ಸ್ಟೇಟ್ ಇರ್ತಕ್ಕಂತ ಒಂದು ಸಿಂಗಲ್ ಪಾಯಿಂಟ್ ಆಫ್ ಲೆವಿ ಆಫ್ ಮಾರ್ಕೆಟ್ ಫೀಸ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಇಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದ್ರೆ ಟ್ರಾನ್ಸ್ಪರೆನ್ಸಿ ಇನ್ ಟ್ರೇಡ್, ಅಂದ್ರೆ ವ್ಯಾಪಾರದಲ್ಲಿ ಪಾರದರ್ಶಕತೆಯನ್ನ ಕೊಡ್ತಕ್ಕಂಥದ್ದು. ಆಕ್ಸೆಸ್ ಟು ಮೋರ್ ಮಾರ್ಕೆಟ್ಸ್, ಅಂದ್ರೆ ಹೆಚ್ಚು ಮಾರುಕಟ್ಟೆಗಳಿಗೆ ಒಂದು ಅವಕಾಶವನ್ನ ಕೊಡ್ತಕ್ಕಂಥದ್ದು. ಕ್ವಿಕ್ ಪೇಮೆಂಟ್, ಆ ಒಂದು ಪಾವತಿ ಏನಿರುತ್ತೆ ಅದನ್ನ ಸುಲಭಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಆನ್ ಪ್ರೈಸಸ್, ಅಂದ್ರೆ ಬೆಲೆಗಳ ಬಗ್ಗೆ ಒಂದು ನೈಜ ಸಮಯದಲ್ಲಿ ಒಂದು ಮಾಹಿತಿಯನ್ನು
ಸೊ ಇಲ್ಲಿ ಮಾರ್ಕೆಟ್ ಫೀಸ್ ಏನಿರುತ್ತೆ ಅಂದ್ರೆ ಮಾರುಕಟ್ಟೆ ಶುಲ್ಕ ಏನಿರುತ್ತೆ, ಸೊ ಈ ಒಂದು ಇ ನಾಮ್ ನ ಮುಖಾಂತರ ರಾಜ್ಯಾದ್ಯಂತ ಸೇಮ್ ಇರ್ತಕ್ಕಂತ ಒಂದು ಕಾನ್ಸೆಪ್ಟ್ ನ ನಾವು ಇ ನಾಮ್ ಅಂತ ಕರಿತೇವೆ. ಸೊ ಈ ಒಂದು ಇ ನಾಮ್ ಅಲ್ಲಿ ಈಗ ಹೊಸ ಇನಿಷಿಯೇಟಿವ್ ನ ಲಾಂಚ್ ಮಾಡಿದ್ದಾರೆ. ಸೊ ಅದನ್ನ ನಾವು POP ಅಂತ ಕರಿತೀವಿ. POP ಅಂದ್ರೆ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್ ಅಥವಾ ವೇದಿಕೆಗಳ ವೇದಿಕೆ ಅಂತ ಕರಿತೇವೆ. ಸೊ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಟ್ರೈಂಗ್ ಟು ಫೆಸಿಲಿಟೇಟ್ ಟು ಸೆಲ್ ದಿ ಪ್ರೊಡ್ಯೂಸ್ಡ್ ಔಟ್ಸೈಡ್ ದೇರ್ ಸ್ಟೇಟ್ ಬಾರ್ಡರ್ಸ್. ಅಂದ್ರೆ ಈ ಒಂದು ರೈತರು ತಮ್ಮ ಒಂದು ಬೆಳೆಗಳನ್ನ ರಾಜ್ಯದ ಗಡಿಯ ಹೊರಗೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಕ್ಕಂತ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ದೇ ಕ್ಯಾನ್ ಆಕ್ಸೆಸ್ ಅಂದ್ರೆ ಫಾರ್ಮರ್ಸ್ ಗೆ ದೇ ಕ್ಯಾನ್ ಡಿಜಿಟಲಿ ಆಕ್ಸೆಸ್ ಮಲ್ಟಿಪಲ್ ಮಾರ್ಕೆಟ್ಸ್, ಬಯರ್ಸ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್ ಅಂಡ್ ಇಟ್ ಈಸ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ. ಅಂದ್ರೆ ಬೇರೆ ಬೇರೆ ಮಾರುಕಟ್ಟೆಗಳು, ಖರೀದಿದಾರರು ಮತ್ತು ಸೇವೆ ಪೂರೈಕೆದಾರರಿಗೆ ಈ ಒಂದು ಡಿಜಿಟಲ್ ಇಂಟರ್ವೆನ್ಷನ್ ಇಂದ ರೈತರಿಗೆ ಪ್ರವೇಶ ನೀಡ್ತಕ್ಕಂತ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಅಂದ್ರೆ ಬೇರೆ ಬೇರೆ ಮಾರ್ಕೆಟ್ಗಳಾಗಿರ್ಬೋದು, ಖರೀದಿದಾರರಾಗಿರ್ಬೋದು, ಸೊ ಅವ್ರನ್ನೆಲ್ಲ ಒಂದೇ ಪ್ಲಾಟ್ಫಾರ್ಮ್ ನ ಅಡಿಯಲ್ಲಿ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಸೊ ಇದು ರೈತರು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾರೋ ಬಿಡ್ತಾರೋ ದಟ್ ಈಸ್ ಸೆಕೆಂಡ್ರಿ, ಬಟ್ ಗವರ್ನಮೆಂಟ್ ಈ ಒಂದು ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನಮ್ಗೆ ಪ್ರಾಬಬಲಿ ಡೌಟ್ ಏನ್ ಬರುತ್ತೆ ಅಂದ್ರೆ ರೈತರಿಗೆ ಇಷ್ಟೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನ ಯೂಸ್ ಮಾಡ್ಕೊಳ್ಳೋಷ್ಟು ಏನೋ ಅವೇರ್ನೆಸ್ ಇರುತ್ತಾ ಅಂತ ನಮಗೆ ಡೆಫಿನೆಟ್ಲಿ ಕ್ವೆಶನ್ ಬರುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ವೆಶನ್ಸ್, ಬಟ್ ದೀಸ್ ಆರ್ ದಿ ಇನಿಷಿಯೇಟಿವ್ಸ್ ಲಾಂಚ್ ಬೈ ದಿ ಗವರ್ನಮೆಂಟ್. ಸೊ ಇದರ ಮೇನ್ ಏಮ್ ಏನು ಅಂದ್ರೆ ಇಂಪ್ರೂವಿಂಗ್ ಪ್ರೈಸ್ ಸರ್ಚ್ ಮೆಕ್ಯಾನಿಸಮ್. ಅಂದ್ರೆ ಈ ಒಂದು ಬೆಲೆಗಳೇನಿರುತ್ತೆ ಆ ಒಂದು ಬೆಲೆ ಹುಡುಕಾಟದ ಕಾರ್ಯವಿಧಾನವನ್ನ ಆಪ್ಟಿಮೈಸ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಇದರಲ್ಲಿ ಏನೇನನ್ನ ಆಡ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್ ಅಂತ ಕರಿತೀವಿ. ಅಂದ್ರೆ ಮುಂಚೆ ಬೇರೆ ಬೇರೆ ಏನೇನ್ ಪ್ಲಾಟ್ಫಾರ್ಮ್ಸ್ ಇದ್ರು ಕೃಷಿಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಇ ನಾಮ್ ಒಳಗಡೆ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ 41 ಸರ್ವಿಸ್ ಪ್ರೊವೈಡರ್ಸ್ ನ ಒಟ್ಟಿಗೆ ಸೇರಿಸ್ತಾರೆ. ಆ 41 ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸರ್ವಿಸ್ ಪ್ರೊವೈಡರ್ಸ್ ನ ನಾನು ಇಲ್ಲಿ ಹೇಳೋದಾದ್ರೆ ಟ್ರೇಡಿಂಗ್, ಕ್ವಾಲಿಟಿ ಚೆಕ್ಸ್, ವೇರ್ ಹೌಸಿಂಗ್, ಫಿನ್ಟೆಕ್, ಮಾರ್ಕೆಟ್ ಇನ್ಫಾರ್ಮೇಶನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಈ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಗುಣಮಟ್ಟದ ತಪಾಸಣೆ, ಗೋದಾಮು ಅಂದ್ರೆ ಆ ಒಂದು ಸ್ಟೋರ್ ಹೌಸ್ಗಳು ಏನಿರುತ್ತೆ, ಅದಾದ್ಮೇಲೆ ಫಿನ್ಟೆಕ್ ಮಾರುಕಟ್ಟೆ ಮಾಹಿತಿ ಮತ್ತು ಸಾರಿಗೆ ಅಂತ ಎಲ್ಲ ಮಾಹಿತಿಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಪಡೆಯಬಹುದಾಗಿರುತ್ತೆ. ಅದನ್ನ ನಾವು POP ಅಂತ ಕರಿತೇವೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಈ FPO ಅಂತ ನಾವೇನ್ ಕರಿತೀವಿ ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಕೃಷಿ ಮಾಡ್ತಕ್ಕಂಥವರೆಲ್ಲ ಒಟ್ಟಾಗಿ ಸೇರ್ಕೊಂಡು ಒಂದು ಸಂಸ್ಥೆಗಳನ್ನ ಕಟ್ಕೊಂಡಿರ್ತಾರೆ. ಸೊ ಆ ರೀತಿಯ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಏನಿರ್ತವೆ, ಸೊ ಅವ್ರಿಗೆ 18 lakh ಫಿನಾನ್ಷಿಯಲ್ ಏಡ್ ಅಂದ್ರೆ 3 ವರ್ಷಗಳ ಅವಧಿಗೆ 18 ಲಕ್ಷದವರೆಗೆ ಆರ್ಥಿಕ ಸಹಾಯವನ್ನು ಕೂಡ ಈ ರೀತಿಯ ರೈತ ಸಂಘ ಸಂಸ್ಥೆಗಳಿಗೆ ನೀಡಲಾಗುತ್ತೆ. ಅದ್ರ ಜೊತೆಗೆ ಅಡಿಷನಲ್ ಲೋನ್ ಆಫ್ 2000 ಪರ್ ಈಚ್ ಫಾರ್ಮರ್ ಮೆಂಬರ್ ಅಂದ್ರೆ ಪ್ರತಿಯೊಬ್ಬ ರೈತ ಸದಸ್ಯರಿಗೆ 2000 ಸಾಲವನ್ನ ಕೂಡ ಕೊಡಲಾಗುತ್ತೆ. ಸೊ ಒಂದು FPOಗೆ ಅಂದ್ರೆ ಒಂದು ಸಂಘ ಸಂಸ್ಥೆಗೆ 1 ವರ್ಷದಲ್ಲಿ 15 ಲಕ್ಷದವರೆಗೆ ಅಂದ್ರೆ ಪ್ರತಿ ರೈತರಿಗೆ 2,000 ರೂಪಾಯಿವರೆಗೂ ಸಾಲವನ್ನ ಕೊಡ್ತಾರೆ. ಸೊ ಈ ಒಂದು ಸಾಲ ಒಂದು ಆರ್ಗನೈಸೇಷನ್ ಬಂದಾಗ ಅದು 15 ಲಕ್ಷಕ್ಕೆ ಎಕ್ಸೀಡ್ ಆಗಬಾರ್ದು. 15 ಲಕ್ಷದ ಒಳಗಡೆ ಸೊ ಎಷ್ಟು ರೈತರಿಗೂ ಬೇಕಾದ್ರೂ ಇವರು 2,000ದವರೆಗೆ ಸಾಲವನ್ನ ಕೊಡ್ತಕ್ಕಂತ ಒಂದು ಸ್ಕೀಮ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಸ್ ಗತಿಶಕ್ತಿ ಯೂನಿವರ್ಸಿಟಿ. ಸೊ ಈ ಒಂದು ಗತಿಶಕ್ತಿಗೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾನಿಲಯವನ್ನ ಈಗ ಅನುಮೋದನೆ ನೀಡಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವಿಶ್ವವಿದ್ಯಾನಿಲಯವನ್ನ ಹೊಸದಾಗಿ ಸ್ಥಾಪನೆ ಮಾಡಿಲ್ಲ. ಸೊ ಮುಂಚೆ NRTI ಅಂತ ಕರಿತಾ ಇದ್ವಿ. NRTI ಅಂದ್ರೆ ನ್ಯಾಷನಲ್ ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಿಟ್ಯೂಷನ್ ಅಥವಾ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆ ಅಂತ ಕರಿತಾ ಇದ್ವಿ. ಸೊ ಇದನ್ನ ಇವಾಗ ಅಪ್ಗ್ರೇಡ್ ಮಾಡಿ ಅಂದ್ರೆ ಮೇಲ್ದರ್ಜೆಗೇರಿಸಿ ಗತಿಶಕ್ತಿ ಯೂನಿವರ್ಸಿಟಿ ಅಂತ ಕನ್ವರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಗತಿಶಕ್ತಿ ಯೂನಿವರ್ಸಿಟಿ ಎಲ್ಲಿದೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಗುಜರಾತ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಎಜುಕೇಟ್, ಟು ಟ್ರೈನ್, ಟು ಇನ್ಕ್ರೀಸ್ ದಿ ಸ್ಕಿಲ್ ಅಂಡ್ ಟು ಡೂ ರಿಸರ್ಚ್ ಇನ್ ದಿ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್. ಅಂದ್ರೆ ಈ ಸಾರಿಗೆ ವಲಯ ಏನಿದೆ ಈ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ, ತರಬೇತಿ, ಕೌಶಲ್ಯ ಮತ್ತು ಸಂಶೋಧನಾ ಕೇಂದ್ರವಾಗಿ ಈ ಒಂದು ವಿಶ್ವವಿದ್ಯಾನಿಲಯವನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಿದ್ರೆ PM ಗತಿಶಕ್ತಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಈ PM ಗತಿಶಕ್ತಿಯನ್ನ ನಾವು ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಫಾರ್ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಅಂತ ಕರಿತೇವೆ. ಸೊ ಮಲ್ಟಿ ಮೋಡಲ್ ಅಂದ್ರೆ ಏನು, ವಿವಿಧ ಒಂದು ಸೆಕ್ಟರ್ಗಳು ಅಥವಾ ಮಿನಿಸ್ಟ್ರಿಗಳು ಏನಿರ್ತವೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಎಲ್ಲಾ ಮಿನಿಸ್ಟ್ರಿಗಳನ್ನ ಒಟ್ಟಿಗೆ ಸೇರಿಸಿ
PM ಗತಿಶಕ್ತಿ ಅಂತಕ್ಕಂಥ ಒಂದು ಕಾಂಪೊನೆಂಟ್ ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಸೇವ್ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ ಟು ಬಿಲ್ಡ್ ಅ ಹೋಲಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ದೇಶದಲ್ಲಿ ಸಮಗ್ರವಾದ ಮೂಲ ಸೌಕರ್ಯವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಈ ಒಂದು PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಲ್ಲಿ ದೇ ಬ್ರಾಟ್ 16 ಮಿನಿಸ್ಟ್ರೀಸ್ ಟುಗೆದರ್ ಅಂದ್ರೆ 16 ಸಚಿವಾಲಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ನಾವು ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಕರಿತೇವೆ. ಸೊ ಈ ಒಂದು ಮಾಸ್ಟರ್ ಪ್ಲಾನ್ ಅಲ್ಲಿ ಏನೇನ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅಂದ್ರೆ ರೋಡ್ ವೇಸ್ ಅಂಡ್ ರೈಲ್ಸ್ ಅಂದ್ರೆ ರಸ್ತೆ ಮಾರ್ಗಗಳು ಮತ್ತು ರೈಲುಗಳನ್ನ ಸಮಗ್ರ ಯೋಜನೆ, ಅದಾದ್ಮೇಲೆ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅಂಡ್ ಕೋಆರ್ಡಿನೇಟೆಡ್ ಇಂಪ್ಲಿಮೆಂಟೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ಮೂಲ ಸೌಕರ್ಯ ಅಭಿವೃದ್ಧಿ ಏನಿರುತ್ತೆ ಅದನ್ನ ಸಮರ್ಪಕವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರಲ್ಲಿ ಫಾರ್ ದಿ ಮೂವ್ಮೆಂಟ್ ಆಫ್ ಪೀಪಲ್, ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಜನರು, ಸರಕುಗಳು ಮತ್ತು ಸೇವೆಗಳ ಸಾಗಣೆಯನ್ನ ಒಂದು ಸಾರಿಗೆ ವಿಧಾನದಿಂದ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು PM ಗತಿಶಕ್ತಿ ಅಂತ ಕರಿತೇವೆ. ತುಂಬಾ ಸರಳವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ದೇರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಹೈವೇ ಅಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ರಾಷ್ಟ್ರೀಯ ಹೆದ್ದಾರಿ ಮಿನಿಸ್ಟ್ರಿ ಆಫ್ ರೋಡ್ ವೇಸ್ಗೆ ಬಂದಿರುತ್ತೆ. ಸೊ ಅವರು ರಾಷ್ಟ್ರೀಯ ಹೆದ್ದಾರಿಯನ್ನ ಡೆವಲಪ್ ಮಾಡಿದ್ 1 ತಿಂಗಳಲ್ಲಿ ರೈಲ್ವೆ ಸಚಿವಾಲಯದಿಂದ ಆ ಒಂದು ರಸ್ತೆಯನ್ನ ಬ್ರೇಕ್ ಮಾಡಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿ ಅಥವಾ ಯಾವ್ದೋ ಒಂದು ರಸ್ತೆ ನಿರ್ಮಾಣ ಏನಾಗಿರುತ್ತೆ ಸೊ ಅದಕ್ಕೆ ಮತ್ತೆ ಡ್ಯಾಮೇಜ್ ಮಾಡ್ತಾರೆ. ಆ ರಸ್ತೆಯನ್ನ ಮತ್ತೆ ಬ್ರೇಕ್ ಮಾಡಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಿ ಸೊ ಅದಕ್ಕೆ ಗಾರ್ಡಿಂಗ್ ಎಲ್ಲ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ. ಸೊ ಇವಾಗ ಏನಾಯ್ತು ಅಂದ್ರೆ ಆ ರಸ್ತೆ ನಿರ್ಮಾಣಕ್ಕೆ ಹಾಕಿರ್ತಕ್ಕಂಥ ವೆಚ್ಚ, ಮ್ಯಾನ್ ಪವರ್, ರಿಸೋರ್ಸಸ್ ಎಲ್ಲ ವೇಸ್ಟ್ ಆಗುತ್ತೆ ಮತ್ತೆ ಅದನ್ನ ಮರು ನಿರ್ಮಾಣ ಮಾಡಲಾಗುತ್ತೆ. ಸೊ ಆ ಒಂದು ರೀತಿಯ ಒಂದು ಡಬಲ್ ವರ್ಕ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ರೀತಿಯ ಒಂದು ಮೂಲ ಸಂಪನ್ಮೂಲಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಎಲ್ಲ ಸಚಿವಾಲಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕ್ರೊನಾಲಜಿ ಅಂದ್ರೆ ಒಂದು ಆರ್ಡರ್ ಆಗಿ ಈ ಒಂದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದ್ರಿಂದ ಅದಕ್ಕೆ ತಗಲ್ತಕ್ಕಂತ ರಿಸೋರ್ಸಸ್ ಅಂದ್ರೆ ಜನರು, ಪೀಪಲ್ ಆಗಿರ್ಬೋದು, ಸರಕುಗಳು, ರಿಸೋರ್ಸಸ್ ಆಗಿರ್ಬೋದು ಮತ್ತು ಸೇವೆಗಳೇನಾಗಿರ್ಬೋದು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ನಾವು ಗತಿಶಕ್ತಿ ಅಂತ ಕರಿತೇವೆ. ಸೊ ಈ ಒಂದು ಗತಿಶಕ್ತಿಯಲ್ಲಿ ಈ ಭಾರತ ದೇಶದಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಮಾಡಿರ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ ಇರುತ್ತೆ. ಅದನ್ನ ನಾವು ಭಾರತ್ ಮಾಲಾ, ಸಾಗರ್ ಮಾಲಾ, ಇನ್ಲ್ಯಾಂಡ್ ವಾಟರ್ ವೇಸ್, ಡ್ರೈ ಅಂಡ್ ಲ್ಯಾಂಡ್ ಪೋರ್ಟ್ಸ್ ಅಂತ ಕರಿತೇವೆ, ಮತ್ತೆ ಉಡಾನ್ ಅಂತ ಕರಿತೇವೆ. ಸೊ ಇವೆಲ್ಲ ಇನಿಷಿಯೇಟಿವ್ಸ್ ನ ಈ ಗತಿಶಕ್ತಿ ಒಳಗಡೆ ತಗೊಂಡ್ಬಂದಿರ್ತಾರೆ. ಸೊ ಉಡಾನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಉಡೇ ದೇಶ್ ಕಿ ಆಮ್ ನಾಗರಿಕ್ ಅಂತ ನಾವೇನ್ ಕರಿತೀವಿ. ಸೊ ಈ ಎಲ್ಲಾ ಇನಿಷಿಯೇಟಿವ್ಸ್ ನ ಕೂಡ ಈ ಒಂದು PM ಗತಿಶಕ್ತಿ ಒಳಗಡೆ ಸಂಯೋಜನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ INS ಸಿಂಧು ಧ್ವಜ್ ತನ್ನ ಒಂದು ಡಿಕಮಿಷನ್ ಆಗಿರುತ್ತೆ. ಸೊ ಅಧಿಕಾರದಿಂದ ಕೆಳಗಿಳಿದೆ ಅಲ್ಲ, ಸೊ ಅದನ್ನ ನಿಷ್ಕ್ರಿಯ ಅಥವಾ ಡಿಕಮಿಷನ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಮ್ಮ ಒಂದು ಇಂಡಿಯನ್ ನೇವಿ ಅಂದ್ರೆ ಭಾರತ ದೇಶದ ಈ ಒಂದು ನೌಕಾಪಡೆಯಲ್ಲಿ 35 ವರ್ಷಗಳ ಕಾಲ ಇದು ತನ್ನ ಒಂದು ಸೇವೆಯನ್ನ ಸಲ್ಲಿಸಿರುತ್ತೆ. ಈ ಸಿಂಧು ಧ್ವಜ್ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ಆ ಒಂದು ಹೆಸರೇ ಹೇಳೋ ಹಾಗೆ ಸಿಂಧು ಧ್ವಜ್, ಧ್ವಜ್ ಅಂದ್ರೆ ನಿಮಗೆ ಗೊತ್ತು ಫ್ಲಾಗ್ ಅಂತ. ಇಟ್ ಈಸ್ ಅ ಫ್ಲಾಗ್ ಬೇರರ್ ಆಫ್ ಇಂಡಿಜಿನೈಸೇಷನ್ ಅಂಡ್ ಇಂಡಿಯನ್ ನೇವಿಸ್ ಎಫರ್ಟ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಈ ಒಂದು ವಸ್ತುಗಳ ಒಂದು ಅಭಿವೃದ್ಧಿ ಏನಿರುತ್ತೆ ಅಂದ್ರೆ ನಾವು ಲಾಟ್ ಆಫ್ ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ದು ಅಥವಾ ನೌಕಾಪಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರ್ತೇವೆ. ಸೊ ಈ ಒಂದು ಸಿಂಧು ಧ್ವಜ್ ಅಂತಕ್ಕಂಥ ಒಂದು ನಾವೇನ್ ತರಿಸ್ಕೊಳ್ತೀವಿ ರಷ್ಯಾದಿಂದ, ಸೊ ಅದನ್ನ ನಾವು ಈ ಸ್ವದೇಶದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಧ್ವಜಾಧಾರಿಯಾಗಿತ್ತು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಕಾರಣ ಏನಂದ್ರೆ ಸೊ ಇವಾಗ ನೀವು ಆತ್ಮನಿರ್ಭರ್ ಭಾರತ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು 35 ವರ್ಷಗಳ ಹಿಂದೆಯೇ ಈ ಸಿಂಧು ಧ್ವಜವನ್ನ ಡೆವಲಪ್ ಮಾಡೋದ್ರ ಮುಖಾಂತರ ನಾವು ಆತ್ಮನಿರ್ಭರ್ ಭಾರತ್ ಅನ್ನೋದನ್ನ ಇನಿಶಿಯೇಟ್ ಮಾಡಿದ್ವಿ. ಸೊ ಹೇಗೆ ಅಂದ್ರೆ ಸೊ ಇದನ್ನ ರಷ್ಯಾದಿಂದ ನಾವು ತರಿಸಿಕೊಂಡಿದ್ದರೂ ಸಹ ಇದರಲ್ಲಿರ್ತಕ್ಕಂಥ ಸಾಕಷ್ಟು ಕಾಂಪೊನೆಂಟ್ಸ್ ನ ಭಾರತದಲ್ಲಿ ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಾರೆ. ಸೊ ಅದಕ್ಕೆ ಇದನ್ನ ನಾವು ಸಿಂಧು ಧ್ವಜ್ ಅಂತ ಕರಿತೀವಿ. ಧ್ವಜ್ ಅಂದ್ರೆ ಫ್ಲಾಗ್ ಬೇರರ್, ಸಿಂಧು ಅಂದ್ರೆ ಬಿಗಿನಿಂಗ್ ಅಥವಾ ಆರಂಭ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಇಂಡಿಯನ್ ನೇವಿಯಲ್ಲಿ ಸರ್ವ್ ಮಾಡಿರ್ತಕ್ಕಂಥ ಒಂದು ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ನೇವಲ್ ಶಿಪ್ ಅಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಯಾವ ಕಾಂಪೊನೆಂಟ್ಸ್ ನ ಆಡ್ ಮಾಡಿದ್ರು ಅಂದ್ರೆ ಇಂಡಿಜಿನಸ್ ಸೋನಾರ್ ಉಷಸ್ ಅಂತ ಕರಿತೀವಿ. ಸ್ಯಾಟಲೈಟ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ನ ನಾವೇ ಡೆವಲಪ್ ಮಾಡಿರ್ತೀವಿ. ಅದನ್ನ ರುಕ್ಮಣಿ ಅಂತ ಕರಿತೇವೆ. ಸೊ ಉಪಗ್ರಹ ಸಂವಹನ ಇರುತ್ತೆ, ಸೊ ಅದನ್ನ ರುಕ್ಮಣಿ ಅಂತ ಕರಿತೇವೆ. ದೆನ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ನ ಇಲ್ಲೇ ಡೆವಲಪ್ ಮಾಡಿರ್ತೇವೆ. ಅದಾದ್ಮೇಲೆ
ಟಾರ್ಪಿಡೋ ಫೈರ್ ಕಂಟ್ರೋಲ್ ಸಿಸ್ಟಮ್ ನ ಕೂಡ ಭಾರತ ದೇಶದಲ್ಲಿಯೇ ಅಭಿವೃದ್ಧಿಪಡಿಸಿ ಈ ಒಂದು ನೇವಲ್ ಶಿಪ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ವಸ್ತುಗಳನ್ನ ಯೂಸ್ ಮಾಡಲಾಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಸಿಂಧು ಧ್ವಜ್ ಅಂತ ಕರಿತೇವೆ. ಸೊ ಈ ಒಂದು ಸಿಂಧು ಧ್ವಜ್ಗೆ CNS ರೋಲಿಂಗ್ ಟ್ರೋಫಿ ಅಂತ ಕರಿತೇವೆ. ಸೊ ಈ ರೀತಿಯ CNS ಟ್ರೋಫಿಯನ್ನ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಸಬ್ಮರೈನ್ ಇದಾಗಿರುತ್ತೆ. ಸೊ ಇಟ್ ಈಸ್ ಹಾನರ್ಡ್ ಬೈ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿಗಳಿಂದ ನಾವೀನ್ಯತೆಗಾಗಿ CNS ರೋಲಿಂಗ್ ಟ್ರೋಫಿಯನ್ನ ನೀಡಲಿರ್ತಕ್ಕಂಥ ಏಕೈಕ ಜಲಾಂತರ್ಗಾಮಿ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಥವಾ ರಿಲಯನ್ಸ್ ಫೌಂಡೇಶನ್ ಏನಿರುತ್ತೆ. ಸೊ ಇಟ್ ಹ್ಯಾಸ್ ಪಾರ್ಟ್ನರ್ ವಿತ್ ಅಥ್ಲೆಟಿಕ್ಸ್ ಫೆಡರೇಷನ್ ಟು ಸಪೋರ್ಟ್ ಇಂಡಿಯನ್ ಅಥ್ಲೆಟ್ಸ್. ಸೊ ನಿಮ್ಗೆ ಯಾವ್ದಾದ್ರು ಪರ್ಫಾರ್ಮೆನ್ಸ್ ಆಫ್ ಇಂಡಿಯಾ ಇನ್ ಒಲಿಂಪಿಕ್ಸ್ ಅಂತ ಏನಾದ್ರು ಎಸ್ಸೆ ಬಂದಾಗ, ಅಥವಾ ಸೊ ಇನ್ ಇಂಡಿಯಾ ಕ್ರಿಕೆಟ್ ಹ್ಯಾಸ್ ಗೇನ್ಡ್ ಲಾಟ್ ಆಫ್ ದಿ ಇಂಪಾರ್ಟೆನ್ಸ್ ಕಂಪೇರ್ಡ್ ಟು ಎನಿ ಅದರ್ ಸ್ಪೋರ್ಟ್ಸ್ ಅಂತ ಈ ರೀತಿಯ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಸೆ ಬಂದಾಗ ಕಂಪಲ್ಸರಿ ಈ ಒಂದು ಕಾಂಪೊನೆಂಟ್ ನ ನೀವು ವೇ ಫಾರ್ವರ್ಡ್ ಅಥವಾ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಭಾರತ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಬರೆಯುವಾಗ ಕಂಪಲ್ಸರಿ ಈ ಒಂದು ಆರ್ಟಿಕಲ್ ನ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಈ ತರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಏನು ಅಂದ್ರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏನಿದೆ, ಅದಾದ್ಮೇಲೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಏನಿದೆ, ಸೊ ಅವರಿಬ್ಬರ ಮಧ್ಯ ಈಗ ಒಂದು ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಅಥ್ಲೆಟ್ಸ್ ಏನಿರ್ತಾರೆ, ಸೊ ಕ್ರೀಡಾಪಟುಗಳಿಗೆ ಸಾಕಷ್ಟು ಪ್ರಮಾಣದ ಒಂದು ತರಬೇತಿಯನ್ನ ಕೊಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತೆ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆ ಆಲ್ರೆಡಿ ಈ ರೀತಿಯ ಒಪ್ಪಂದಗಳು ಮುಂಚೆ ಕೂಡ ಆಗಿದ್ವು. ಬಟ್ ಈ ರೀತಿಯ ಒಪ್ಪಂದ ಈಗ ಇವರ ಒಂದು ರಿಲೇಷನ್ ಏನಿರುತ್ತೆ ಅದನ್ನ ಡೀಪನ್ ಅಥವಾ ಗಾಢವಾಗಿಸ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಇದರ ಮೇನ್ ಏಮ್ಸ್ ಅಥವಾ ಗುರಿಗಳು ಏನು ಅಂದ್ರೆ, ಟು ಡಿಸ್ಕವರ್, ನರ್ಚರ್ ಅಂಡ್ ಡೆವಲಪ್ ಇಂಡಿಯನ್ ಅಥ್ಲೆಟ್ಸ್. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಅಥ್ಲೆಟ್ಸ್ ಏನಿರ್ತಾರೆ, ಸೊ ಅವ್ರನ್ನ ಡಿಸ್ಕವರ್ ಮಾಡ್ತಕ್ಕಂಥದ್ದು, ಅನ್ವೇಷಣೆ ಮಾಡ್ತಕ್ಕಂಥದ್ದು, ಯಾರು ಪ್ರಾಪರ್ ಅಥ್ಲೆಟ್ಸ್ ಇರ್ತಾರೆ, ಯಾರಿಗೆ ನಾವು ಸಪೋರ್ಟ್ ಮಾಡಬಹುದು, ಅದಾದ್ಮೇಲೆ ಅವರಿಗೆ ಪೋಷಣೆ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಕೊಡಿಸ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಅವ್ರು ಏನನ್ನ ಪ್ರೊವೈಡ್ ಮಾಡ್ತಾರೆ ಅಂದ್ರೆ, ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್, ಕೋಚಿಂಗ್ ಅಂಡ್ ಸ್ಪೋರ್ಟ್ಸ್ ಸೈನ್ಸ್ ಅಂಡ್ ಮೆಡಿಸಿನಲ್ ಸಪೋರ್ಟ್ ಅಂತ ಕರಿತೀವಿ. ಅಂದ್ರೆ ವಿಶ್ವ ದರ್ಜೆಯ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವ್ರನ್ನೆಲ್ಲ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕಾದ್ರೆ ಸೊ ಅವ್ರಿಗೆ ಅದೇ ಮಟ್ಟದ ಒಂದು ತರಬೇತಿಯನ್ನ ಕೊಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಕ್ರೀಡಾ ವಿಜ್ಞಾನ ಮತ್ತು ವೈದ್ಯಕೀಯ ಬೆಂಬಲವನ್ನ ನೀಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. So the Odisha Reliance Foundation Athletics High Performance Center and Sir H.N. Reliance Foundation Hospital. So ಈ ಒಂದು ಹಾಸ್ಪಿಟಲ್ ನ ಮುಖಾಂತರ ಸೊ ಇವು ಅಂದ್ರೆ ಒಡಿಶಾ ರಿಲಯನ್ಸ್ ಫೌಂಡೇಶನ್ ಅಥ್ಲೆಟಿಕ್ಸ್ ಹೈ ಪರ್ಫಾರ್ಮೆನ್ಸ್ ಸೆಂಟರ್ ಮತ್ತೆ ಸರ್ HN ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆ ಏನಿರುತ್ತೆ, ಸೊ ಈ ರೀತಿ ಈ ಎಲ್ಲಾ ಸೆಂಟರ್ಗಳು ಸೇರಿದಂತೆ ಈ ಒಂದು ಇನಿಷಿಯೇಟಿವ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕೇಂದ್ರಗಳಾಗಿರ್ತವೆ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸ್ಪೆಷಲ್ ಫೋಕಸ್ ಆನ್ ಗರ್ಲ್ ಅಥ್ಲೆಟ್ಸ್, ಅಂದ್ರೆ ಮಹಿಳೆಯರಿಗಾಗಿ ವಿಶೇಷವಾಗಿ ಒಂದು ಗಮನವನ್ನ ನೀಡಲಾಗುತ್ತೆ. ದಿಸ್ ಈಸ್ ಟು ಬ್ರಿಡ್ಜ್ ದಿ ಜೆಂಡರ್ ಡಿವೈಡ್, ಅಂದ್ರೆ ಈ ಒಂದು ಲಿಂಗ ಅಸಮಾನತೆ ಏನಿದೆ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಗುರಿ ಆಗಿರುತ್ತೆ. ಸೊ ಈ ಒಂದು ಜೆಂಡರ್ ಈಕ್ವಾಲಿಟಿ ಬಗ್ಗೆ ನಾನು ಸ್ಯಾಟರ್ಡೇ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೆ. ಸೊ ಅಲ್ಲಿ ಇಂಡಿಯಾ ರ್ಯಾಂಕಿಂಗ್ ನೀವು ನೋಡ್ಬೋದಾಗಿರುತ್ತೆ, ಇಂಡಿಯಾ ರ್ಯಾಂಕಿಂಗ್ ಬಹಳ ಕಡಿಮೆ ಇರುತ್ತೆ. ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೂ ಕೂಡ ಇದು ಸಹಾಯ ಆಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ 2018 ಅಲ್ಲಿ ರಿಲಯನ್ಸ್ ಫೌಂಡೇಶನ್ ಸೆಟಪ್ ಒಡಿಶಾ ರಿಲಯನ್ಸ್ ಫೌಂಡೇಶನ್ ಅಥ್ಲೆಟಿಕ್ಸ್ HPC. ಸೊ 2018ರಲ್ಲಿಯೇ ಈ ಒಡಿಶಾದಲ್ಲಿಯೇ ಸೊ ಈ ರೀತಿಯ ಒಂದು ಫೌಂಡೇಶನ್ ನ ಸ್ಥಾಪನೆ ಮಾಡಿದೆ. ಸೊ ಇನ್ ಪಾರ್ಟ್ನರ್ಶಿಪ್ ವಿತ್ ಗವರ್ಮೆಂಟ್ ಆಫ್ ಒಡಿಶಾ, ಸೊ ಒಡಿಶಾ ಸಹಕಾರದೊಂದಿಗೆ ಈ ರೀತಿಯ ಫೌಂಡೇಶನ್ ನ ಸ್ಥಾಪನೆ ಮಾಡಿದೆ. ಸೊ ಇದರಿಂದ ಸಾಕಷ್ಟು ಇಂಟರ್ನ್ಯಾಷನಲ್ ಮೆಡಲ್ಸ್ ಕೂಡ ನಮಗೆ ಬಂದಿರತಕ್ಕಂತ ಸಾಕ್ಷಿಗಳಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಬೇಟಿ ಬಚಾವೋ ಬೇಟಿ ಪಢಾವೋ ಪ್ರೋಗ್ರಾಮ್ ಟು ಬಿ ಎಕ್ಸ್ಟೆಂಡೆಡ್ ಟು ಆಲ್ ಡಿಸ್ಟ್ರಿಕ್ಟ್ಸ್. ಸೊ ಈ ಒಂದು ಯೋಜನೆ ಏನಿದೆ, ಸೊ ಇದನ್ನ ಎಲ್ಲಾ ಜಿಲ್ಲೆಗಳಿಗೂ ಇನ್ಮೇಲೆ ವಿಸ್ತರಣೆ ಮಾಡಲಾಗುತ್ತೆ. ಸೊ ಯಾಕೆ ವಿಸ್ತರಣೆ ಮಾಡಲಾಗ್ತಾ ಇದೆ? ವಾಟ್ ಯು ಮೀನ್ ಬೈ ಬೇಟಿ ಬಚಾವೋ ಬೇಟಿ ಪಢಾವೋ? ಸೊ ಇವೆರಡು ಪದಗಳು ಹಿಂದಿ ಭಾಷೆಯ ಪದಗಳಾಗಿರುತ್ತೆ. ಸೊ ಬೇಟಿ ಬಚಾವೋ ಅಂದ್ರೆ ಈ ಒಂದು ಬಿಫೋರ್ ಬರ್ತ್, ಅಂದ್ರೆ ಈ ಒಂದು ಜನನ ಆಗುವುದಕ್ಕಿಂತ ಮುಂಚೆಯೇ ಆ ಒಂದು ಲೇಡಿ ಅಥವಾ ಈ ಒಂದು ಫೀಮೇಲ್ ಫೀಟಸ್ ಇದ್ರೆ ಅದನ್ನ ಅಬಾರ್ಷನ್ ಮಾಡಿಸ್ತಕ್ಕಂಥ ಪದ್ಧತಿ ಇತ್ತು. ಆ ರೀತಿಯ ಯಾವ ರಾಜ್ಯಗಳಲ್ಲಿ ಈ ಫೀಮೇಲ್ ಫೀಟಿಸೈಡ್ ಅಂತ ನಾವೇನ್ ಕರಿತೇವೆ, ಸೊ ಅಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಬೇಟಿ ಬಚಾವೋ ಮತ್ತೆ ಈ ಬೇಟಿ ಪಢಾವೋ ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ಲಾಗ್ತಾ ಇತ್ತು. ಬಟ್ ಇವಾಗ ಈ ಜೆಂಡರ್ ಗ್ಯಾಪ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಆಗಿರೋದ್ರಿಂದ ಭಾರತ ದೇಶದಲ್ಲಿ ಸೊ ಇದನ್ನ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡ್ಲಾಗ್ತಾ ಇದೆ. ಸೊ ಇದು ಕೂಡ ನಿಮ್ಗೆ ವಿಮೆನ್ ರಿಲೇಟೆಡ್ ಏನೇ ಎಸ್ಸೆ ಬಂದಾಗ ಕಂಪಲ್ಸರಿ ಇದನ್ನ ಆಡ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಪ್ರೋಗ್ರಾಮ್ ವಿಲ್ ಬಿ ಎಕ್ಸ್ಟೆಂಡೆಡ್ ಅಕ್ರಾಸ್ ದಿ ಕಂಟ್ರಿ. ಸೊ ದೇಶಾದ್ಯಂತ ಇದನ್ನ ಈಗ ವಿಸ್ತರಣೆ ಮಾಡಲಾಗುತ್ತೆ. ಸೊ ಈ ಒಂದು ಬೇಟಿ ಬಚಾವೋ ಬೇಟಿ ಪಢಾವೋ ಇಸ್ ದಿ
ಸೆಂಟ್ರಲ್ಸ್ ಫ್ಲಾಗ್ಶಿಪ್ ಸ್ಕೀಮ್ ಫಾರ್ ವಿಮೆನ್ ಎಂಪವರ್ಮೆಂಟ್. ಸೊ ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾದ ಯೋಜನೆ ಆಗಿರುತ್ತೆ. ಸೊ ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ ಟು ಫೋಕಸ್ ಆನ್ ಎಜುಕೇಶನ್ ಆಫ್ ಗರ್ಲ್ಸ್, ಅಂದ್ರೆ ಪಡಾವೋ ಅಂದ್ರೆ ಹೆಣ್ಣು ಮಕ್ಕಳನ್ನ ಶಿಕ್ಷಣ, ಅವರ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು. ಅಂಡ್ ಇಂಪ್ರೂವಿಂಗ್ ಸೆಕ್ಸ್ ರೇಷಿಯೋ, ಅಂದ್ರೆ ಈ ಲಿಂಗಾನುಪಾತ ಏನಿರುತ್ತೆ ಸೊ ಅದನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಲಾಂಚ್ ಆಗಿರೋದು January 2015 ಅಲ್ಲಿ ಲಾಂಚ್ ಆಗಿರುತ್ತೆ. ಟು ಅಡ್ರೆಸ್ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್, ಅಂದ್ರೆ ಲೈಂಗಿಕ ಆಯ್ದ ಗರ್ಭಪಾತ ಅಂತ ನಾವೇನ್ ಕರಿತೀವಿ, ಅದನ್ನ ಪರಿಹಾರ ಮಾಡ್ಲಿಕ್ಕೆ ಈ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಏನಿರುತ್ತೆ ಸೊ ಅದು ಯಾವ ಮಿನಿಸ್ಟ್ರಿಗಳ ಅಡಿಯಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಶಿಕ್ಷಣ ಸಚಿವಾಲಯ. ಈ ಮೂರು ಸಚಿವಾಲಯಗಳ ಒಂದು ಜಂಟಿ ಉಪಕ್ರಮವಾಗಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಉಪಕ್ರಮವನ್ನ ಲಾಂಚ್ ಮಾಡಿದಾಗ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಲಿಂಗಾನುಪಾತ ಅಂತ ನಾವೇನ್ ಕರಿತೀವಿ. ಸೊ ಅದನ್ನ ಪ್ರತಿ ವರ್ಷ 2 ಪಾಯಿಂಟ್ಸ್ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ದ ಪರ್ಸೆಂಟೇಜ್ ಆಫ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್, ಅಂದ್ರೆ ಸಾಂಸ್ಥಿಕವಾಗಿ ಆಗ್ತಕ್ಕಂಥ ಹೆರಿಗೆ ಏನಿರುತ್ತೆ ಅದನ್ನ 90% ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂದ್ರೆ ಹಾಸ್ಪಿಟಲ್ ಸೆಟಪ್ ಅಲ್ಲಿ ಆಗ್ತಕ್ಕಂಥ ಹೆರಿಗೆಯನ್ನ ನಾವು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಕರಿತೇವೆ. ಸೊ ಆ ಒಂದು ಪರ್ಸೆಂಟೇಜ್ ನ 90%ಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಇದರ ಜೊತೆಗೆ ಇನ್ಕ್ರೀಸಿಂಗ್ ಗರ್ಲ್ಸ್ ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್ ಅಂಡರ್ ಖೇಲೋ ಇಂಡಿಯಾ ಪ್ರೋಗ್ರಾಮ್, ಅಥವಾ ಭಾರತ ದೇಶದಲ್ಲಿ ಖೇಲೋ ಇಂಡಿಯಾ ಯೋಜನೆ ಏನಿರುತ್ತೆ ಸೊ ಆ ಒಂದು ಯೋಜನೆಯ ಸಲುವಾಗಿ ಕ್ರೀಡೆಗಳಲ್ಲಿ ಬಾಲಕಿಯರ ಭಾಗವಹಿಸಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಲಾಂಚ್ ಮಾಡೋದಕ್ಕೆ ಇನ್ನೊಂದು ಪ್ರಮುಖವಾದ ರೀಸನ್ ಏನು ಅಂದ್ರೆ 2011 ನಲ್ಲಿ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಅಥವಾ ಸೆನ್ಸಸ್ ಪ್ರಕಾರ there are 918 ಗರ್ಲ್ಸ್ ಫಾರ್ ಎವ್ರಿ 1000 ಬಾಯ್ಸ್, ಅಂದ್ರೆ ಪ್ರತಿ 1000 ಗಂಡು ಮಕ್ಕಳಿಗೆ 918 ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ. ಸೊ ದೇರ್ ವಿ ಕ್ಯಾನ್ ಸೇ ಗ್ಯಾಪ್ ಬಿಟ್ವೀನ್, ಈ ಒಂದು ಜೆಂಡರ್ ಗ್ಯಾಪ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಹ್ಯಾಸ್ ಇಂಪ್ರೂವ್ಡ್ ಬೈ 16 ಪಾಯಿಂಟ್ಸ್ ಫ್ರಮ್ 2014-15 ಟು 2019-20, ಅಂದ್ರೆ ಪ್ರತಿ ವರ್ಷ 2 ಇನ್ಕ್ರೀಸ್ ಆದ್ರೆ ಸಾಕು ಅಂತ ಏನ್ ಟಾರ್ಗೆಟ್ ಇಟ್ಕೊಂಡಿದ್ರು ಸೊ ಅದಕ್ಕಿಂತ ಗಮನಾರ್ಹವಾಗಿ ಬದಲಾಗಿದೆ. 16 ಪಾಯಿಂಟ್ಸ್ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2014-15 ಅಲ್ಲಿ 918 ಇದ್ದಿದ್ದು 2019-20ಗೆ ಸೊ 1000 ಪುರುಷರಿಗೆ 934 ಮಹಿಳೆಯರಾಗಿರ್ತಾರೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ದಿ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಡೇಟಾ. ಸೊ ಈ ಒಂದು ಡೇಟಾ ಪ್ರಕಾರ ಈ ಒಂದು ಸೆಕ್ಸ್ ರೇಷಿಯೋ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಥವಾ ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಂತ ಕರೀತೇವೆ. ಸೊ ಇದನ್ನ ಪ್ರತಿ ವರ್ಷ 17ನೇ ಜುಲೈ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಪ್ರಿವೆನ್ಷನ್ ಆಫ್ ಕ್ರೈಮ್ ದಟ್ ಥ್ರೆಟೆಂಡ್ ವರ್ಲ್ಡ್ ಪೀಸ್, ಅಂದ್ರೆ ವಿಶ್ವ ಶಾಂತಿಗೆ ಧಕ್ಕೆ ತರತಕ್ಕಂತ ಅಪರಾಧಗಳನ್ನ ತಡೆಗಟ್ಟತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ 2022ರ ಥೀಮ್ ಏನಾಗಿರುತ್ತೆ ಅಂದ್ರೆ ಅಚೀವಿಂಗ್ ಸೋಷಿಯಲ್ ಜಸ್ಟಿಸ್ ಥ್ರೂ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಉದ್ದೇಶ ಇದಾಗಿರುತ್ತೆ. ಅಂದ್ರೆ ಔಪಚಾರಿಕ ಉದ್ಯೋಗದ ಮುಖಾಂತರ ಸಾಮಾಜಿಕ ನ್ಯಾಯವನ್ನ ಸಾಧಿಸ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದನ್ನ ಆನ್ ಜುಲೈ 17, 1998 ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದನ್ನ ಎಸ್ಟಾಬ್ಲಿಷ್ ಮಾಡಿರುತ್ತೆ. ಅಂದ್ರೆ ಇದರ ಒಂದು ಸಲುವಾಗಿ 17 ಜುಲೈ 1998ರಂದು ಒಂದು ಒಪ್ಪಂದವನ್ನ ಅಂಗೀಕಾರ ಮಾಡುವುದರ ಮುಖಾಂತರ ಈ ICC ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನ ಕೂಡ ಸೊ ಈ ಒಂದು ಸಲುವಾಗಿ, ಅಂದ್ರೆ ಈ ಒಂದು ಕ್ರೈಮ್ ಅಥವಾ ದಿ ವರ್ಲ್ಡ್ ಪೀಸ್ ನ ರಿಡ್ಯೂಸ್ ಮಾಡ್ತಕ್ಕಂತ ಒಂದು ಸಂಸ್ಥೆಯಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನೆಲ್ಸನ್ ಮಂಡೇಲಾ ಡೇ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 18ರಂದು ಆಚರಣೆ ಮಾಡಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ 2010ರಲ್ಲಿ ಇದನ್ನ ಆಚರಣೆ ಮಾಡಲಾಗಿರುತ್ತೆ. ಸೊ ನೆಲ್ಸನ್ ಮಂಡೇಲಾ ಇಸ್ ನೋನ್ ಆಸ್ ದಿ ಫೌಂಡಿಂಗ್ ಫಾದರ್ ಆಫ್ ದಿ ಪೀಸ್ ಇನ್ ಸೌತ್ ಆಫ್ರಿಕಾ. ದಕ್ಷಿಣ ಆಫ್ರಿಕಾದಲ್ಲಿ ಶಾಂತಿಯ ಸ್ಥಾಪಕ ಅಂತ ಇವರನ್ನ ನಾವು ನೆನೆಸ್ಕೊಳ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಡೂ ವಾಟ್ ಯು ಕ್ಯಾನ್ ವಿತ್ ವಾಟ್ ಯು ಹ್ಯಾವ್ ಅಂಡ್ ವೇರ್ ಯು ಆರ್ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಇದನ್ನ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 213. So you can just pause the video, go through the information and give us the answers. Once again, I'll meet you tomorrow with tomorrow's inquest. Till then, keep reading, be safe.